ನಮಸ್ಕಾರ ಜವಾರಿ ಮಂದಿಗೆ ಸ್ವಾಗತ. ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ನಿನ್ನೆ ಮಾಡಿದಂಥ ವಿಡಿಯೋಗೂ ಕೂಡ ಭಾಳಷ್ಟು ಕಮೆಂಟ್ಗಳು ಮಾಡಿದ್ದಾರೆ. ಆ ಕಮೆಂಟ್ಗಳನ್ನು ಓದಿ ಅದರ ರಿಪ್ಲೈ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ನಮ್ಮ ವಿಡಿಯೋಗಳನ್ನು ಸತತವಾಗಿ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಾ ಮತ್ತು ಹೋದ ತಿಂಗಳಿಗಿಂತ ಈಗ ಒಂದು ಸ್ವಲ್ಪ ಒಂದು 50-60 ವ್ಯೂಸ್ ಜಾಸ್ತಿ ಬರ್ಲಕತ್ತಾವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಲಕತ್ತಾವ ಅಂತ ನಾನು ತಿಳ್ಕೊಂಡು ಮತ್ತೊಮ್ಮೆ ನಾನು ಕ್ಯೂರಿಯಾಸಿಟಿಯಿಂದ ಮತ್ತು ಭಾಳ ಎನರ್ಜಿಯಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡತ್ತೀನಿ ಮತ್ತು ನಿಮಗೆ ಯೂಟ್ಯೂಬ್ ಕಲಿಸುವ ಪ್ರಯತ್ನ ಮಾಡತ್ತೀನಿ. ಯಾಕಂದರೆ ನಮ್ಮದು ಒಂದೇ ಕನಸು, ನನ್ನ ಕರ್ನಾಟಕದಲ್ಲಿ ಎಲ್ಲರೂ ಯೂಟ್ಯೂಬರ್ ಆಗಬೇಕು. ಎಲ್ಲರೂ ನಿಷ್ಠೆಯಿಂದ ದುಡಿದ ಕೇಸಿಂದ ಇಲ್ಲಿ ಯೂಟ್ಯೂಬ್ ಮೇಲೆ ತಮ್ಮ ಸಕ್ಸಸ್, ತಮ್ಮ ಫೇಸ್ ವ್ಯಾಲ್ಯೂ, ತಮ್ಮ ವಾಯ್ಸ್ ವ್ಯಾಲ್ಯೂ, ತಮ್ಮ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿ ಕೇಸಿಂದ ಇಲ್ಲಿಂದ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಿಕೊಂಡು ತಮ್ಮ ಜೀವನ, ತಮ್ಮ ಬದುಕನ್ನು ಸರಳ ಮಾಡ್ಕೊಳ್ಳಿ ಅಂತ ಇದು ನಮ್ಮ ಚಾನಲ್ದ ಉದ್ದೇಶ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳು ತಗೋತೀನಿ. ಆ ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡ್ತೀನಿ ಅದರಲ್ಲಿಂದ ನಿಮಗೆ ಕಲೀಲಿಕ್ಕೆ ಭಾಳ ಸಿಗ್ತೈತಿ. ವಿಡಿಯೋ ಲಾಸ್ಟಿನ ತನಕ ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಆನ್ ಮಾಡಿರಿಪ್ಪ, ಬೆಲ್ ಐಕಾನ್ ಮಾಡಿರಿ. ಯಾಕಂದರೆ ನೋಟಿಫಿಕೇಶನ್ ಸಿಗ್ತೈತಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಬೇಕು, ಕೆಳಗಡೆ ಒಂದು ಒಳ್ಳೆಯ ಕಮೆಂಟ್ ಬೇಕು. ಪದೇ ಒಂದು ಕಮೆಂಟ್ ಪದೇ ಬರಿಬೇಡ್ರಿ, 10 ಸಲ ಹಾಕಬೇಡ್ರಿ. ನಿಮ್ಮದು ಯೂಟ್ಯೂಬ್ ಚಾನಲ್ದ ಲಿಂಕ್ಗಳು ಇಲ್ಲಿ ಕೆಳಗಡೆ ಹಾಕಬೇಡ್ರಿ, ಸ್ಪ್ಯಾಮ್ ಆಕೈತಿ. ಸೊ ಹೋಗೋಣ, ಇವತ್ತಿನ ಫಸ್ಟ್ ಕಮೆಂಟ್ ಯಾವುದೈತಿ ನೋಡೋಣ. ಇಲ್ಲಿ ಧರು ಕಕ್ಕಲ್ ಮೇಲೆ ಅಂತ ಇವರು ಒಂದು ಕಮೆಂಟ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ನೋಡ್ರಿ ಇಲ್ಲಿ. ಸರ್, ನನ್ನ ಫೇಸ್ಬುಕ್ ಅಕೌಂಟ್ ಡ್ಯಾಶ್ಬೋರ್ಡ್ ಮೊನಿಟೈಸೇಷನ್ ಆಗಿದೆ, ಮುಂದೆ ಏನು ಮಾಡಬೇಕು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದೆ. ಫೇಸ್ಬುಕ್ ಧರು ಕಕ್ಕಲ್ ಮೇಲೆಯವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫೇಸ್ಬುಕ್ ಪೇಜ್ ಮೊನಿಟೈಸ್ ಆಗೈತಿ, ಓಕೆ. ಯಾವುದ್ರೊಳಗೆ ಆಗೈತಿ? ಫುಲ್ ಆಗೈತೋ ಏನು ಹಾಫ್ ಆಗೈತೋ? ಅದರೊಳಗೆ ಹಾಫ್ ಸೆಕ್ಷನ್ ಹಿಂಗೆ ಇರ್ತಾವೆ. ಆದರೆ ಅಲ್ಲಿ ಏನಿತ್ತಲ್ಲ, ಆ್ಯಡ್ಸ್ ಆನ್ ರೀಲ್ಸ್ ಆನ್ ಆಗೈತೋ ಏನು, ಮತ್ತು ಇನ್ ಸ್ಟ್ರೀಮ್ ಆ್ಯಡ್ಸ್ ಆನ್ ಆಗಿತ್ತು ಅಥವಾ ಬೋನಸ್ ಸಿಕ್ಕೈತೋ, ಇದು ಏನು ಕ್ಲಿಯರ್ ಆಗಿ ನೀವು ಬರೆದಿಲ್ಲ. ಆದರೂ ಕೂಡ ಹೇಳ್ತೀನಿ, ನಿಮ್ಮದು ಆ್ಯಡ್ಸ್ ಆನ್ ರೀಲ್ಸ್ಲಿಂದ ಆನ್ ಆಗಿದ್ದಿದ್ರೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕಿರಿ, ಕಂಟಿನ್ಯೂ ಆಗಿ ರೀಲ್ಸನ್ನು ಹಾಕಿರಿ. 1.5 ನಿಮಿಷದ ತನಕ ಅಲ್ಲಿ ರೀಲ್ಸ್ ಓಪನ್ ಆಕೈತಿ. ರೀಲ್ಸ್ 1.5 ಯೂಟ್ಯೂಬ್ ಮೇಲೆ ಹೇಗೆ 1 ನಿಮಿಷದ ರೀಲ್ಸ್ ಇರ್ತೈತಲ್ಲ, ಹಾಗೆ ಫೇಸ್ಬುಕ್ ಮೇಲೆ 1.5 ನಿಮಿಷದ್ದು 90 ನಿಮಿಷದ್ದು ಒಂದು ರೀಲ್ಸನ್ನು ಕೂಡ ನೀವು 90 ಸೆಕೆಂಡ್ದು ಒಂದು ರೀಲ್ಸನ್ನು ಕೂಡ ಹಾಕಿ ಅಪ್ಲೋಡ್ ಮಾಡಿದೆ. ಅದು ರೀಲ್ಸ್ನಲ್ಲಿ ಹೋಗ್ತೈತಿ. ರೀಲ್ಸ್ಲಿಂದ ಕೂಡ ಭಾಳಷ್ಟು ಬೆನಿಫಿಟ್ ಆಗಲಾಕತ್ತೈತಿ. ರೀಲ್ಸ್ಲಿಂದ ಕೂಡ ರೆವೆನ್ಯೂ ಆ್ಯಡ್ ಆಕೈತಿ. ಮತ್ತು ನಿಮಗೆ ಬೋನಸ್ ಆಪ್ಷನ್ ಸಿಕ್ಕೈತಿ ಅಂದ್ರೆ ಲಾಂಗ್ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಹಾಕಿರಿ. ನಿಮ್ಮ ಹಳ್ಳಿಯಾಗಿದ್ದರೂ ಕೂಡ, ಸಿಟಿಯಾಗಿದ್ದರೂ, ಎಲ್ಲಿಯಾದರೂ ಕೂಡ ಯೂನಿಕ್ ಫೋಟೋಗಳನ್ನು ನಿಮ್ಮ ಮೊಬೈಲ್ದಿಂದ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಫೋಟೋ ಅಪ್ಲೋಡ್ ಮಾಡಿರಿ. ಈಗ ಫೇಸ್ಬುಕ್ ಅಲ್ಗೋರಿದಮ್ ಇರ್ತಲ್ಲ, ಫೋಟೋಗೆ ಭಾಳಷ್ಟು ಬೂಸ್ಟ್ ಕೊಡ್ಲಾಕತ್ತಾನೆ. ಬೂಸ್ಟ್ ಕೊಟ್ಟ ಫೋಟೋದಿಂದ ಕೂಡ ಅರ್ನಿಂಗ್ ಆಗ್ತಿ. ಹೋದ ತಿಂಗಳಲ್ಲಿ ನನಗೆ ಫೋಟೋದಿಂದ $10 ಆಗೈತಿ. ಫೋಟೋದಿಂದ $10 ಆಗೈತಿ ನನಗೆ. ಮತ್ತು ತಿಂಗಳ $5-10 ನಾನು ಫೇಸ್ಬುಕ್ ವತಿಯಿಂದ ಫೋಟೋ ಹಾಕಿನೂ ಕೂಡ ನಾನು ಅರ್ನಿಂಗ್ ಮಾಡ್ತಾಯಿದ್ದೀನಿ. ನೀವು ಕೂಡ ಬೋನಸ್ ಆಪ್ಷನ್ ನಿಮಗೆ ಸಿಕ್ಕಿದ ಮೇಲೆ ನೀವು ಫೋಟೋನು ಕೂಡ ಹಾಕ್ಬೋದು. ಮತ್ತು ಇನ್ಸ್ಟ್ರೀಮ್ ಆ್ಯಡ್ಸ್ ನಿಮಗೆ ಸಿಕ್ಕೈತೆ ಅಂದ್ರೆ ಲಾಂಗ್ ವಿಡಿಯೋಗೆ ಇನ್ಸ್ಟ್ರೀಮ್ ಆ್ಯಡ್ಸ್ 3 ನಿಮಿಷಕ್ಕಿಂತ ದೊಡ್ಡದು 2.5 3 ನಿಮಿಷ 1.5 ನಿಮಿಷಕ್ಕಿಂತ ದೊಡ್ಡದು ಇದು ವಿಡಿಯೋ ಇದ್ದರೆ ಅದು ಇನ್ಸ್ಟ್ರೀಮ್ ಆ್ಯಡ್ಸ್ನಾಗ ಹೋಗ್ತೈತಿ. ಅದ್ರ ಮೇಲೆ ಆ್ಯಡ್ಸ್ ಬಂದರೂ ಕೂಡ ನಿಮಗೆ ಬೆನಿಫಿಟ್ ಆಕೈತಿ. ನಿಮಗೆ ಯಾವ್ಯಾವ ಸಿಕ್ಕಾವೋ, ಆ್ಯಡ್ಸ್ ಆನ್ ರೀಲ್ ಸಿಕ್ಕೈತೋ, ಬೋನಸ್ ಸಿಕ್ಕೈತೋ, ಅಥವಾ ಇನ್ಸ್ಟ್ರೀಮ್ ಆ್ಯಡ್ ಸಿಕ್ಕೈತೋ, ಅಥವಾ 3 ಸಿಕ್ಕಾವ ಅಂದ್ರೆ 3 ಮೇಲೂ ಕೂಡ ಕೆಲಸ ಮಾಡಿರಿ. ಲಾಂಗ್ ವಿಡಿಯೋನೂ ಹಾಕಿರಿ ಮತ್ತು ಶಾರ್ಟ್ ವಿಡಿಯೋನೂ ಹಾಕಿರಿ, ರೀಲ್ಸ್ನು ಮತ್ತು ಫೋಟೋನು. ದಿನ ಮುಂಜಾನೆ ಒಂದು ಎರಡು, ಮಧ್ಯಾಹ್ನಕ್ಕೆ 1 2, ಸಾಯಂಕಾಲ 1 2 ಫೋಟೋ ಹಾಕಿರಿ. ದಿನಕ್ಕೆ 7-8 ಫೋಟೋ ಇದ್ದು ಅಂದರೆ ಅದಕ್ಕೂ ರೀಚ್ ಬೆಳಿತೈತಿ. ಮತ್ತು ರೀಲ್ಸ್ನು ದಿನಕ್ಕೆ 1, ಮುಂಜಾನೆ 1, ಸಾಯಂಕಾಲ 1 ರೀಲ್ಸ್ ಹಾಕಿರಿ. ಮತ್ತು ದಿನಕ್ಕೆ 1 ಲಾಂಗ್ ವಿಡಿಯೋ ಹಾಕಿರಿ. ಇದರಿಂದ ನಿಮ್ಮ ಪೇಜ್ ಭಾಳ ಫಾಸ್ಟಾಗಿ ಬೂಸ್ಟ್ ಆಕೈತಿ. ಫ್ಯಾನ್ ಬಿಲ್ಡ್ ಆಕೈತಿ, ಫಾಲೋವರ್ಸ್ ಬೆಳಿತಾವ ಮತ್ತು ಅರ್ನಿಂಗ್ನು ಜಾಸ್ತಿ ಆಕೈತಿ. ಅವರಿಗೆ ವಿಡಿಯೋ ಅಪ್ಲೋಡ್ ಮಾಡ್ಲಾಕತ್ತಾರಂತ, ಅವರಿಗೆ ವಿಡಿಯೋ ಒಟ್ಟು ಅಲ್ಲಿ ಕಾಣ್ತಾ ಇಲ್ಲ ಅಂತ ನೋಡಿರಿ. ಹಿಂಗೆ ಕಮೆಂಟ್ ಮಾಡಿದರೆ ನನಗೇನು ತಿಳಿಯಂಗಿಲ್ಲ. ನಂದು ತೆಳಗಡೆ ವಾಟ್ಸಪ್ ಅದ. ಈಗ ಇನ್ನೊಂದು 2-3 ದಿನದಾಗ ನಾನು ವಾಟ್ಸಪ್ ಬಂದ್ ಮಾಡೋದೀನಿ. ನಂದು ಒಂದು ಬೇರೆದ ಒಂದು ಸೋಷಿಯಲ್ ಮೀಡಿಯಾದ ಒಂದು ಅಪ್ಲಿಕೇಶನ್ ಮೇಲೆ ನಾವು ವರ್ಕ್ನು ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ಬೆನಿಫಿಟ್ನು ಸಿಗ್ತೈತಿ. ಅದು ಆ ಅಪ್ಲಿಕೇಶನ್ದ ಲಿಂಕ್ ಹೇಗೆ ನೀವು ಜಾಯ್ನ್ ಆಗಬೇಕಂತ ಒಂದು ವಿಡಿಯೋ ಮಾಡೋದೀನಿ. ಯಾರ್ಯಾರು ನನ್ನ ಜೊತೆ ಪರ್ಸನಲಾಗಿ ಫೋಟೋಸ್, ವಿಡಿಯೋಸ್ ಮತ್ತು ನಿಮ್ಮ ಪ್ರಾಬ್ಲಮನ್ನು ನನಗೆ ಶೇರ್ ಮಾಡಬೇಕಾದ್ರೆ ನಾನು ವಾಟ್ಸಪ್ ಬಂದ್ ಮಾಡೋದೀನಿ. 2-3 ದಿನದಾಗ ವಾಟ್ಸಪ್ ಬಂದ್ ಮಾಡೋದೀನಿ. ಅದು ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಮಾಡಿ ಹಾಕಿದ ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ತನಕ ವಾಟ್ಸಪ್ದ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ತನಕ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ನಾ ಯಾವಾಗ ವಿಡಿಯೋ ಮಾಡಿ ಹಾಕ್ತಿಲ್ಲ, ಎಲ್ಲಿ ಜಾಯ್ನ್ ಆಗಬೇಕಂತ ಆ ಅಪ್ಲಿಕೇಶನ್ನಿಂದ ನನಗೆ ಜಾಯ್ನ್ ಡೈಲಿ ನೀವು ನನಗೆ ಚಾಟಿಂಗ್ ಮಾಡ್ಬೋದು, ನನಗೆ ಫಾಲೋ ಮಾಡ್ಬೋದು, ಮತ್ತು ನನಗೆ ಕ್ವಶನ್ ಕೇಳ್ಬೋದು, ನನಗೆ ವಿಡಿಯೋ ಕಾಲಿಂಗ್ ಮಾಡ್ಬೋದು, ಮತ್ತು ಆಡಿಯೋ ಕಾಲಿಂಗ್ ಕೂಡ ಮಾಡ್ಬೋದು. ಅದರಿಂದ ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಮತ್ತು 3 ಬಾರಿ ಹಾಕಿ ನೋಡಿದೆ, ಆದರೂ ಕೂಡ ವಿಡಿಯೋ ಯೂಟ್ಯೂಬ್ನಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ನಿಮಗೆ ಎದಕ್ಕೆ ಕಾಣ್ತಾ ಇಲ್ಲ? ನಿಮ್ಮ ಡ್ಯಾಶ್ಬೋರ್ಡ್ ನನ್ನ ಕೈಯಾಗಿಲ್ಲ. ಮತ್ತು ನಿಮ್ಮ ಮೊಬೈಲ್ನಾಗ, ನಿಮ್ಮ ಯೂಟ್ಯೂಬ್ನಾಗ, ಯೂಟ್ಯೂಬ್ ಅಪ್ಲಿಕೇಶನ್ಯಾಗ ಎಷ್ಟು ಜಿಮೇಲ್ ಐ ಡಿ ಅದ,
ಜಿಮೇಲ್ ಐ ಡಿ ಅದಾವೆ ಅದು ಮೊದಲು ಚೆಕ್ ಮಾಡಿರಿ. ಒಂದು ಜಿಮೇಲ್ ಐ ಡಿ ಇದ್ದರೆ ನೀವು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದಂಥ ವಿಡಿಯೋಗೆ ನಿಮ್ಗೆ ಅಲ್ಲಿ ಪಟ್ನಿ ಕಾಣ್ತೈತಿ. ಯೂಟ್ಯೂಬ್ ಚಾನಲ್ನಾಗ ಹೋದ್ರೆ ಅಕಸ್ಮಾತಾಗ 1ರಿಂದ 4 ಜಿಮೇಲ್ ಐ ಡಿ ಇದ್ದು 2 ಜಿಮೇಲ್ ಐ ಡಿ ಇದ್ದು ಅಂದ್ರೆ ನೀವು ಅಲ್ಲಿ ಯಾವ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿರಲ್ಲ ಆ ಯೂಟ್ಯೂಬ್ದ ಡ್ಯಾಶ್ಬೋರ್ಡಲ್ಲಿ ಓಪನ್ ಮಾಡಬೇಕಾಗ್ತೈತಿ. ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲಿ ಯೂಟ್ಯೂಬ್ನಾಗ ಆ ಚಾನಲನ್ನು ಓಪನ್ ಮಾಡಬೇಕು. ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ಬೇರೆ ಚಾನಲ್ನಾಗ ಅಪ್ಲೋಡ್ ಮಾಡಿರಬೇಕು. ನೀವು ನೋಡುವುದು ಯೂಟ್ಯೂಬ್ ಮೇಲೆ ಬೇರೆ ಚಾನಲ್ನಾಗ ನೋಡ್ತಿರಬಹುದು. ಹೀಗಾಗಿ ನಿಮಗೆ ಕನ್ಫ್ಯೂಸ್ ಆಗ್ತಿರಬೇಕು. ಇದು 100% 99% ಇದೇ ತಪ್ಪುಗಳನ್ನು ಮಾಡ್ತಾರೆ. ಕೆಲವು ಮಂದಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರೋಂಗಿಲ್ಲ, ಆ ಥರ ತಪ್ಪು ಮಾಡ್ತಾರೆ. ಸೊ ಮೊದಲು ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ನಾಗ ಹೋಗಿ ನೋಡಿರಿ ಎಷ್ಟು ಜಿಮೇಲ್ ಐ ಡಿ ನಿಮ್ಗೆ ಅದಾವಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ಸು ಅಡುಗೆಯವರಿಗೆ ಹೇಳಾಗ್ತೀನಿ. ಸೊ ಮುಂದಿನ ಕಮೆಂಟ್, ಹಾಯ್ ಸರ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಿಲ್ಲ ಅಂದ್ರೆ ನೋಡ್ರಲ್ಲ, ನಾನು ಕಳೆದ 1 ವರ್ಷದಿಂದ ಕೆಲಸ ಮಾಡತ್ತೀನಿ. ನನಗೆ ಬರೀ 3800 ಈ ಚಿಲ್ಲರ್ ಆಗ್ಯಾವ ಸಬ್ಸ್ಕ್ರೈಬರ್. ಹಿಂಗೆ ನೀವು ನಿಧಾನವಾಗಿ ಆಗ್ಯಾವ ಸಬ್ಸ್ಕ್ರೈಬರ್ ಅಂದ್ರೆ 1000 ಮಂದಿ ನೋಡಿದರೆ 4, 5, 10 ಹಿಂಗೆ ಹಾಕಾವ. ನಿಮ್ಮದು ಒಳ್ಳೆ ವಿಡಿಯೋ ಭಾಳ ಚಲೋ ಇತ್ತು ಅಂದ್ರೆ ನಿಮ್ಗೆ ಪಟ 10, 15, 20, 25 ಹಿಂಗೆ ಸಬ್ಸ್ಕ್ರೈಬ್ ಹಾಕೋ 1000 ವ್ಯೂಸ್ಗೆ. ಸೊ ನೀವು ವಿಡಿಯೋ ಚೆನ್ನಾಗಿ ಮಾಡಿರಿ. ನಿಮ್ಮ ಚಾನಲ್ ಮೇಲೆ ನಿಮ್ಮ ಕಂಟೆಂಟ್ ವ್ಯಾಲ್ಯೂಬಲ್ ಇದ್ದರೆ ನಿಮಗೆ ಸಬ್ಸ್ಕ್ರೈಬ್ ಅಂತಾನೆ ಆಗ್ತಾವೆ, ನೋ ಪ್ರಾಬ್ಲಮ್. ಸರ್ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿನ ಬಟ್ ನಿಮ್ದು ಆಯಿತು. ಮತ್ತಿದು ಬ್ರೋ, ನಮ್ಮ ಎಜುಕೇಷನ್ ಆ್ಯಕ್ಟಿವಿಟಿ ಚಾನಲ್ ಇದೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೋಡಿ ಹೇಳಿ ಸರ್ ಅಂತ ಹೇಳಿದ್ದಾರೆ ಮೈಬೂ ಎಂಡಿಗೇರಿ ಅಂತ. ಇವ್ರ ಚಾನಲ್ಗೆ ನಾವು ಒಂದು ಸಲ ವಿಸಿಟ್ ಮಾಡೋಣ, ನೋಡೋಣ. ಎಜುಕೇಷನ್ ಚಾನಲ್ ಇದು, ಎಜುಕೇಷನ್ ಆ್ಯಕ್ಟಿವಿಟಿ ಬಾಯ್ ಮಾಬು ವಾಯ್ ಅಂತ ಇದೆ. ಓಕೆ, ನೋ ಪ್ರಾಬ್ಲಮ್. ಏನಿದೆ ಅಂತ ಇವ್ರಿಗೆ ಚೆಕ್ ಮಾಡೋಣ ಒಂದು ಸ್ವಲ್ಪ. ವಿಡಿಯೋದಲ್ಲಿ ಬಂದೆ ನಾನು, ವಿಡಿಯೋದಲ್ಲಿ ಬಂದ ಕೇಸಿಂದ ಫಸ್ಟ್ ವಿಡಿಯೋ ಹಚ್ತೀನಿ. ಆತ್ಮೀಯ ವಿದ್ಯಾರ್ಥಿ 5 ಗಂಡು ಭೂಮಿ. ನಿಮ್ಮ ಚಾನಲಲ್ಲಿ ನಾನು ಫಸ್ಟ್ ವಿಡಿಯೋ ನೋಡಿದೆ, 2ನೇ ವಿಡಿಯೋ ನೋಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. 2 ಇಂಚು 3 ಇಂದ 4 ಇದ್ರ ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ರ. ನಿಮ್ಮ ಪಾಪ್ಯುಲರ್ ವಿಡಿಯೋದಲ್ಲಿ ಹೋಗಿ ನೋಡೋಣ. 27,000 ಒಂದು ಇದೆ, 6,901 ವ್ಯೂಸ್ ಇದೆ. ಇದಕ್ಕೆ ನೋಡೋಣ. ಹಾಂ, ಇದು ಮ್ಯೂಸಿಕ್ ಏನು ಮಾಡಿರಲ್ಲ ನೀವು. ಈ ಮ್ಯೂಸಿಕ್ಲಿಂದ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರ್ತೈತಿ. ಯಾಕಂದರೆ ಇದರೊಳಗೆ ನಿಮ್ಮದು ವ್ಯಾಲ್ಯೂ ಏನೂ ಇಲ್ಲ. ಅಕ್ಷರಗಳು ಬರ್ಲಾಗತ್ತಾವ, ಹೋಗ್ಲಾಗತ್ತಾವ, ಮತ್ತು ನಿಮ್ಮದು ವಾಯ್ಸ್ ಇದರೊಳಗಿಲ್ಲ. ಕೇಳಿದ್ರೆ ಮೈಬೂ ಅವರೇ, ಎಜುಕೇಷನ್ ಆ್ಯಕ್ಟಿವಿಟಿ ಬಾಯ್ ಮೈಬೂ ಅವ್ರಿಗೆ ಹೇಳತ್ತೀನಿ. ಇದರಿಂದ ನಿಮಗೆ ಚಾನಲ್ಗೆ ಮೊನಿಟೈಸೇಷನ್ಗೆ ನಾಳೆ ರಿವ್ಯೂಸ್ ಕಂಟೆಂಟ್ ಬರಬಹುದು. ಹೇಳಕ್ಕೆ ಬರೋಂಗಿಲ್ಲ, ಬರಬಹುದು. ಏರಿದಾಗ ನೆತ್ತಿಯ ಕಂಡ ಇದು ಓಕೆ. 6,900 ಏನು ವ್ಯೂಸ್ ಬಂದವಲ್ಲ, ಇದು ಓಕೆ. ಎಲ್ಲ ವಾಯ್ಸ್ ಕೊಟ್ಟಿರ, ಓಕೆ, ನೋ ಪ್ರಾಬ್ಲಮ್. ಓಕೆ, ಇದು ನಿಮ್ಮ ಚಾನಲ್ ಚೆಕ್ ಮಾಡಿದ್ದೀವಿ, ಮುಗೀತು. ಸರ್, ನಾನು S.LV ಫ್ಯಾಷನ್ ಅಂತ ಚಾನಲ್ ರೀಸೆಂಟಾಗಿ ಓಪನ್ ಮಾಡಿದ್ದೀನಿ. ಸಾರಿ ಫೋಟೋ ಹಾಕುತ್ತಾ ಇದ್ದೀನಿ, ಮಾಡ್ಬೋದಾ ಅಂತ ಕೇಳಿದ್ದಾರೆ. ಇವ್ರ ರಂಗೋಲಿಗೆ ಹೋಗ್ತಾ ಇದ್ದೀನಿ. ಇವ್ರ ಚಾನಲ್ ಹೆಸರು ಏನಿದೆ SLV ಫ್ಯಾಷನ್. ಇವ್ರ ವಿಡಿಯೋದಲ್ಲಿ ಹೋಗ್ತೀನಿ. 21 ಸಬ್ಸ್ಕ್ರೈಬ್ ಅದ, 31 ವಿಡಿಯೋ ಹಾಕಿದ್ದಾರೆ. ಸಾರಿದ ವಿಡಿಯೋ ಹಾಕಿರಿ. ಅದರ ಮೇಲೆ ಮ್ಯೂಸಿಕ್ ಯೂಸ್ ಮಾಡಬೇಡ್ರಿ, ನಿಮ್ಮದು ವಾಯ್ಸನ್ನು ಕೊಡ್ರಿ. ಎದ್ರ ಸಲುವಾಗಿ ಮಾಡಾಕ್ತೀರಿ? ಬರೀ ಒಂದು ಫೋಟೋ ಹಾಕಿದ್ರೆ ನಡೆಯಂಗಿಲ್ಲ, ಏನಾದರೂ ಕ್ರಿಯೇಟಿವಿಟಿ ಬೇಕು. ಫೋಟೋ ಹಾಕಿದ್ರೆ ನಡೆಯಂಗಿಲ್ಲ. ಏನು ವಾಯ್ಸ್ ಓವರ್ ಪುಟ್ಟ ವರ್ಕ್ ಇದೆ, ಬೇಕಾದವರು ಪರ್ಚೇಸ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇದು ರೀಲ್ಸ್ನಾಗ ಹಾಕಿಬಿಡ್ರಿ, ಶಾರ್ಟ್ನಾಗ ಹಾಕಿರಿ. ಲಾಂಗ್ ವಿಡಿಯೋದಾಗ ಇದು ಏನು ನಡೆಯಂಗಿಲ್ಲ. ಇದು ಹಾಯ್, ಇದು ಸಾಫ್ಟ್ ಸಿಲ್ಕ್ ಮೆಟೀರಿಯಲ್. ಓಕೆ, ನಡೀತೈತಿ. ಈ ಥರ ವಿಡಿಯೋ ಮಾಡಿರಿ. ಯಾವುದೇ ಮ್ಯೂಸಿಕ್ ಯೂಸ್ ಮಾಡಬೇಡ್ರಿ. ಈ ಥರ ವಾಯ್ಸ್ ಕೊಟ್ಟ ಕ್ಯಾಶಿಂದ ಆ ಸೀರೆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರಲ್ಲ, ಒಳ್ಳೆಯದಾಗಿ ಇನ್ಫಾರ್ಮೇಷನ್ ಕೊಡ್ರಿ. ನಿಮ್ಮ ವಾಯ್ಸ್ ಎನರ್ಜಿದಿಂದ ಇನ್ಫಾರ್ಮೇಷನ್ ಕೊಡ್ರಿ. ನಿಮ್ಗೆ ಸಬ್ಸ್ಕ್ರೈಬ್ನು ಬೆಳಿತಾವೆ, ವಾಚ್ ಟೈಮ್ನು ಕಂಪ್ಲೀಟ್ ಆಕೈತಿ, ನಿಮ್ಮ ಚಾನಲ್ನು ಮೋನಿಟೈಸ್ ಆಕೈತಿ. ಆದರೆ ಯಾವುದೇ ಮ್ಯೂಸಿಕ್ದು ಆ್ಯಕ್ಟಿವಿಟಿ ಮಾಡಬೇಡ್ರಿ ನಿಮ್ಮ ಚಾನಲ್ ಮೇಲೆ. ಹೀಗೆ ಒಳ್ಳೇದು ಕೆಲಸ ಮಾಡ್ಕೊಂಡು ಹೋಗ್ರಿ. ಸರ್, ಫೇಸ್ಬುಕ್ ಪ್ರೊಫೈಲಲ್ಲಿ ಯುವರ್ ಅಕೌಂಟ್ ಹ್ಯಾಸ್ ರಿಸ್ಟ್ರಿಕ್ಟೆಡ್ ಅಂತ ಬರ್ತಿದೆ, ಏನು ಮಾಡಬೇಕು ಹೇಳಿ ಸರ್ ಪ್ಲೀಸ್ ಅಂತ ಹೇಳ್ತಾರೆ. ಫೇಸ್ಬುಕ್ ಅಕೌಂಟ್ನಲ್ಲಿ ನಿಮ್ಮದು ಅಕೌಂಟ್ ರಿಸ್ಟ್ರಿಕ್ಟೆಡ್ ಆಗಿತ್ತು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಅಂದರೆ, ನೀವು ಎಲ್ಲಾದರೂ ಮ್ಯೂಸಿಕ್ ಸಾಂಗ್ಸ್ಗಳು ತೊಗೊಂಡು ಹಾಕಿದ್ರೆ ಬರ್ತಾವ. ಮತ್ತು ಪಾಲಿಟಿಷಿಯನ್ ಯಾರು ಇರ್ತಾರಲ್ಲ, ಯಾರೇ ಪಾಲಿಟಿಷಿಯನ್ ಇರಲಿ, ಯಾವುದೇ ಪಕ್ಷದಿರಲಿ, ಅವ್ರ ಮೇಲೆ ಏನಾದರೂ ರೀಲ್ಸ್ ಮೇಲೆ ರಿಯಾಕ್ಷನ್ ಮಾಡಿದರೆ ಕೂಡ ಬರ್ತೈತಿ, ರಿಸ್ಟ್ರಿಕ್ಷನ್ ಬರ್ತೈತಿ. ಮತ್ತು ಇದರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಒಂದು ವಿಡಿಯೋನ ಮಾಡೋದಿನೇ ಫೇಸ್ಬುಕ್ ರಿಸ್ಟ್ರಿಕ್ಷನ್ ಯಾವಾಗ ಅಲ್ಲಿಂದ ಬರ್ತೈತಿ. ಮತ್ತೊಬ್ಬರು ತೊಗೊಂಡು ಡೌನ್ಲೋಡ್ ಮಾಡಿ ಹಾಕಿದರೆ ಬರ್ತೈತಿ. ಮತ್ತು ಯಾವುದೇ ಒಂದು ಇಂಥ ಇಮೇಜ್ಗಳು ಇದ್ದರೆ ಅದರಲ್ಲಿಂದ ಮಕ್ಕಳಾಗಲಿ ಬೇರೆಯವರಾಗಲಿ ಅವರಿಗೆ ಆಪತ್ತಿಜನಕ ಇಮೇಜ್ಗಳು ಇರ್ತಾವಲ್ಲ, ಅಂಥ ವಿಡಿಯೋಸ್ಗಳು ಫೋಟೋಸ್ಗಳು ಹಾಕಿದ್ರು ಕೂಡ ರಿಸ್ಟ್ರಿಕ್ಷನ್ ಮೋಡ್ ಬರ್ತೈತಿ. ಸೊ ಇದು ಎಲ್ಲ ನಿಮ್ಮ ಪೇಜ್ನಾಗ, ನಿಮ್ಮ ಫೇಸ್ಬುಕ್ ಪೇಜ್ನಾಗ ಆಗಲಿ, ನಿಮ್ಮ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಆಗಲಿ ನೀವೆಲ್ಲ ಇದು ಚೆಕ್ ಮಾಡಬಹುದು. ಮತ್ತು ಎಲ್ಲಿಯಾದರೂ ಡೌನ್ಲೋಡ್ ಮಾಡ್ಕೊಂಡು ಮ್ಯೂಸಿಕ್ ಮೇಲೆ ಬರೀ ಒಂದು ವಿಡಿಯೋ ಮಾಡಿ ಹಾಕಿದರೂ ಕೂಡ ರಿಸ್ಟ್ರಿಕ್ಷನ್ ಬರ್ತೈತಿ. ಇದು ಎಲ್ಲ ಮೊದಲು ಚೆಕ್ ಮಾಡಿರಿ.
ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಫೇಸ್ಬುಕ್ದು ಒಂದು ಕೋರ್ಸ ತೊಗೊಂಡು ಬರಾಮತ್ತೀನಿ ಈ ಚಾನಲ್ ಮೇಲೆ. ಅದಕ್ಕೆ ವಿಡಿಯೋ ಚಾನಲ್ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡ್ರಿ, ನಿಮಗೆಲ್ಲ ಹೆಲ್ಪ್ ಆಕೈತಿ ಮುಂದಿನ ದಿನದಲ್ಲಿ. ಸರ್, ನಾವು ನಿಮಗೆ ಭೇಟಿ ಆಗಬೇಕು ಸರ್. ಯಾವ ಊರು ನಿಮ್ಮದು ಅಂತ ಹೇಳ್ತಾ ಇದ್ರೆ ಮೊಹಮ್ಮದ್ ಯಾಸಿನ್ ಅವರು. ನನ್ನ ಊರು ಬಿಜಾಪುರ, ಕರ್ನಾಟಕ ಬಿಜಾಪುರ ರೀಪ. ಮತ್ತು ಬಿಜಾಪುರಕ್ಕೆ ಬರ್ರಿ, ಭೇಟಿ ಆಗೋಣ. ನಿಮಗೂ ಕೂಡ ಭೇಟಿ ಆಗ್ತೀನಿ. ನೋಡೋಣ, ಆ ಕಡೆ ಭೇಟಿ ಮುಖಾಮುಖಿ ಆದರೂ ಕೂಡ ಏನರೇ ಪ್ರಾಬ್ಲಮ್ಗಳು ಇದ್ದರೆ ಇನ್ನು ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ. ಅಥವಾ ಅಭಿಮಾನದಿಂದ ಬರ್ತಿದ್ರೆ ಬರ್ರಿ, ಅವಶ್ಯ ಭೇಟಿ ಆಗೋಣ. ಸರ್, ನಾನು 2018ರಿಂದ ನಿಮ್ಮ ಹಳೆ ಚಾನಲ್ ಸಬ್ಸ್ಕ್ರೈಬರ ಸರ್. ನನ್ನ ಚಾನಲ್ ಒಮ್ಮೆ ಚೆಕ್ ಮಾಡಿ ಸರ್, ರೀಯೂಸ್ ಕಂಟೆಂಟ್ ಬರುತ್ತಾ ಅಂತ ಹೇಳಿ ಕೆಲವು ವಿಡಿಯೋಗೆ ಒಂದೇ ಮ್ಯೂಸಿಕ್ ಕೊಟ್ಟು ವಾಯ್ಸ್ ಕೊಟ್ಟಿದ್ದೀನಿ ಸರ್. ಒಂದೇ ಮ್ಯೂಸಿಕನ್ನು ಯೂಟ್ಯೂಬ್ YTಯಿಂದ ಡೌನ್ಲೋಡ್ ಮಾಡಿಕೊಂಡು YT ಸ್ಟುಡಿಯೋನ್ಯಾಗಿಂದ ಇಲ್ಲಿ ಇರ್ತೈತಲ್ಲ ಫ್ರೀ ಆಡಿಯೋ ಲೈಬ್ರರಿ ಇರ್ತೈತಲ್ಲ, ಆಡಿಯೋ ಲೈಬ್ರರಿ ಇಲ್ಲಿ ತೋರಿಸ್ಲಾತಿಲ್ಲ. ಈ ಆಡಿಯೋ ಲೈಬ್ರರಿಯಿಂದ ಒಂದೇ ಮ್ಯೂಸಿಕ್ ಸೈಲೆಂಟಾಗಿ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಾ ಇದೆ, ನೋ ಪ್ರಾಬ್ಲಮ್. ಅದ್ರ ಮೇಲೆ ಯಾಕಂದರೆ ಅದ್ರ ಮೇಲೆ ನೀವು ವಾಯ್ಸ್ ಓವರ್ ಮಾಡ್ತಾಯಿದ್ದೀರಾ, ಹೌದಿಲ್ಲ? ವಾಯ್ಸ್ ಓವರ್ ಮಾಡ್ತಾಯಿದ್ದೀರಾ, ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಮ್ಯೂಸಿಕ್ ನಡೀತಾ ಇದೆ ಸೈಲೆಂಟಾಗಿ. ಯಾಕಂದ್ರೆ ನಿಮ್ಮ ವಾಯ್ಸಿಗೆ, ನಿಮ್ಮ ವಿಡಿಯೋಗೆ ಸಿಂಗಾರ್ ಮಾಡಲಿಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಸಣ್ಣ. ಹಂಗೆ ಒಂದೇ ಥರದ 10 ವಿಡಿಯೋನಲ್ಲಿ ಇರಲಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತೈತಿ. ಆದರೆ ಅದ್ರ ಮೇಲೆ ನಿಮ್ಮದು ಆ್ಯಕ್ಟಿವಿಟಿ ಇದೆಯಲ್ಲ, ಅದ್ರ ಮೇಲೆ ನೀವು ನಿಮ್ಮದು ವ್ಯಾಲ್ಯೂಯಬಲ್ ಕಂಟೆಂಟ್ ನೀವು ಅದ್ರ ಮೇಲೆ ವಾಯ್ಸ್ ಓವರ್ ಮಾಡಲಾಗ್ತೀರಿ. ಇದರಿಂದ ನಿಮ್ಮ ಚಾನಲ್ಗೆ ಏನೋ ಪ್ರಾಬ್ಲಮ್ ಇಲ್ಲ. ಹಾಂ, ಬರೀ ಮ್ಯೂಸಿಕ ಇದೆ, ವಿಡಿಯೋನ್ಯಾಗ ಮ್ಯೂಸಿಕ ಇದೆ ಅಂದರೆ ಪ್ರಾಬ್ಲಮ್ ಆಕೈತಿ ರಿವ್ಯೂಸ್ ಕಂಟೆಂಟ್ದ. ಮತ್ತು ಒಂದೇ ಥರದ ಮ್ಯೂಸಿಕ್ ಇದ್ದರೆ ನಿಮ್ಮ ಕೂಡ ನಿಮ್ಮ ಚಾನಲ್ ಕೂಡ ಚೆಕ್ ಮಾಡುವ ಪ್ರಯತ್ನ ಮಾಡ್ತೀನಿ. ನಿಮ್ಮ ಚಾನಲ್ ಹೆಸರೇನು? ಮಾಯಾಮೃಗ ಅಂತ ಒಂದು ಚಾನಲ್ ಇದೆ. ಈ ಚಾನಲ್ ವಿಡಿಯೋದಲ್ಲಿ ಬಂದೆ ಎಷ್ಟು ವಿಡಿಯೋ ಹಾಕ್ಯಾರ ಇವರು? 50 ವಿಡಿಯೋ ಹಾಕ್ಯಾರ. ಇವರು ಹಾಕ್ತಾಯಿದ್ರೆ ಒಂದೇ ಥರದ ಮ್ಯೂಸಿಕ್, ಪಾಪ್ಯುಲರ್ ಮ್ಯೂಸಿಕ್ನಲ್ಲಿ ಪಾಪ್ಯುಲರ್ ವಿಡಿಯೋದಲ್ಲಿ ಹೋಗ್ತೀನಿ. ಇದು ಕ್ಲಿಕ್ ಮಾಡ್ತೀನಿ, ನೋಡ್ತೀನಿ ಒಂದು ಸ್ವಲ್ಪ ಕೂಡ ಶಿವಗಂಗೆಯಲ್ಲಿ ಇದೆ. ಓಕೆ, ನೀವು ವಾಯ್ಸ್ ಓವರ್ ಮಾಡ್ತಾ ಇದ್ರಲ್ಲ, ನೀವು ಯಾಕೆ ಅನಿಸ್ತೀರಿ? ಮತ್ತು ವಾಯ್ಸ್ ಓವರ್ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ನಡೀತಾ ಇದೆ, ವಾಯ್ಸ್ ಓವರ್ ಮಾಡ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ಯಾವುದೇ ಕಾಪರೇಟ್ ಕ್ಲೇಮ್ ನಿಮಗೆ ಬರ್ಲಿಕ್ಕಂದ್ರೂ ಕೂಡ ಇದು ಚಾನಲ್ ಮಾನಿಟೈಸ್ ಆಕೈತಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ರಿ. ಮ್ಯೂಸಿಕ್ ಇರುವಂಥ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿರಿ ಅಷ್ಟೇ. ಮತ್ತು ಪ್ಲೀಸ್ ನೆಕ್ಸ್ಟ್ ನೀವು ಯಾವುದೇ ವಿಡಿಯೋ ಮಾಡಿದ್ರೆ ವಿಡಿಯೋದಲ್ಲಿ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರುತ್ತಾ ಇಲ್ವಾ? ರಿವ್ಯೂಸ್ ಕಂಟೆಂಟ್ ನಿಮ್ಮದು ವಾಯ್ಸ್ ಓವರ್ ನಿಮ್ದು ಚಾನಲಿಗೆ ನಾನು ಚೆಕ್ ಮಾಡಿದೆ, ನೀವು ವಾಯ್ಸ್ ಕೊಡ್ಲಾಕತ್ತೀರಿ, ಅದರ ಮೇಲೆ ಅದರ ಇನ್ಫಾರ್ಮೇಷನ್ ಕೊಡ್ಲಾಕತ್ತೀರಿ ಅಂದ್ರೆ ಮತ್ತು ರಿವ್ಯೂಸ್ ಕಂಟೆಂಟ್ ಬರೋಂಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಿತ್ತಲ್ಲ, ಮ್ಯೂಸಿಕ್ ಇದೆ, ಫೋಟೋಸ್ ಅದಾವೆ ಬರೇ ಅಂದ್ರೆ ಬರ್ತೈತಿ. ಮ್ಯೂಸಿಕ್ ಇದೆ, ಫೋಟೋಸ್ ಅದಾವೆ, ಅದ್ರ ಮೇಲೆ ಇನ್ಫಾರ್ಮೇಷನ್ ಕೊಡ್ಲಾಕತ್ತಿ, ಜನರಿಗೆ ಎಜುಕೇಷನ್ ಮಾಡೋದು ಪರ್ಪೋಸ್ ಆಗಿ ಇದು ಎಲ್ಲ ಮಾಡ್ಲಾಕತ್ತೀರಿ ಅಂದ್ರೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರೋಂಗಿಲ್ಲ. ಮತ್ತು ಕಂಪಲ್ಸರಿ ಎಲ್ಲ ಯೂಟ್ಯೂಬರಿಗೆ ಹೇಳ್ತೀನಿ ನಾನು, ಕಂಪಲ್ಸರಿ ನಿಮ್ಮದು ಎಲ್ಲ ವಿಡಿಯೋದ ಕೆಳಗಡೆ ಡಿಸ್ಕ್ಲೇಮರ್ ಹಾಕಿರಿ. ಯಾವುದೇ ಫೋಟೋಸ್ಗಳನ್ನು ನಮ್ಮ ವಿಡಿಯೋಗೋಸ್ಕರ ಅದು ಅವಶ್ಯಕವಾಗಿರುತ್ತೆ, ಫೋಟೋಸ್ಗಳನ್ನು ಯೂಸ್ ಮಾಡೋದು, ಮ್ಯೂಸಿಕನ್ನು ಯೂಸ್ ಮಾಡೋದು ಅವಶ್ಯಕತೆವಾಗಿರುತ್ತೆ. ಅದು ಎಲ್ಲ ಯೂಸ್ ಮಾಡ್ತಿರಲ್ಲ, ನಾವು ಎಲ್ಲ ಇದು ಡಿಸ್ಕ್ಲೇಮರ್ ಅಂತ ಹಾಕಿರಿ. ಡಿಸ್ಕ್ಲೇಮರ್ ನಿಮಗೆ ಬೇಕಾದರೆ ನಂದು ಇದೇ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ಲೇಮರ್ ಅಂತ ಇದೆ, ಒಂದು ಪ್ಯಾರಾಗ್ರಾಫ್ ಇದೆ. ಆ ಪ್ಯಾರಾಗ್ರಾಫ್ ನೀವು ಕಾಪಿ ಮಾಡಿ ನಿಮ್ಮ ಚಾನಲ್ನಲ್ಲಿ ಕೂಡ ನೀವು ಕೆಳಗಡೆ ಯೂಸ್ ಮಾಡಬಹುದು. ಆ ಪ್ಯಾರಾಗ್ರಾಫ್ ನೀವು ಯೂಸ್ ಮಾಡಿರಿ, ಡಿಸ್ಕ್ಲೇಮರ್ ಹಾಕಿರಿ. ಮತ್ತು ಕಂಪಲ್ಸರಿ ಎಲ್ಲ ಯೂಟ್ಯೂಬರ್ಸ್ಗಳು ನಿಮ್ಮ ಚಾನಲ್ ಡಿಸ್ಕ್ಲೇಮರ್ ಕೆಳಗಡೆ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಹಾಕಿರಿ. ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಲಿಂಕ್ ಹಾಕಿರಿ, ಫೇಸ್ಬುಕ್ದ ಒಂದು ಪ್ರೊಫೈಲ್ ಲಿಂಕ್ ಇರ್ತೈತಲ್ಲ, ಪ್ರೊಫೈಲ್ದಾಗಲಿ ಪೇಜ್ದಾಗಲಿ ಅದು ಲಿಂಕ್ ಹಾಕಿರಿ. ಇನ್ಸ್ಟಾಗ್ರಾಮ್ದ ಒಂದು ಲಿಂಕ್ ಹಾಕಿರಿ. ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮ್ಯಾಗ ನೀವು ಆ್ಯಕ್ಟಿವಿಟಿ ಇದ್ದರೆ ಅದರ ಲಿಂಕ್ ಹಾಕಲಿ. ಮತ್ತು ನಿಮ್ಮದು ಒಂದು ಬೇರೆ ಜಿಮೇಲ್ ID ಒಂದು ಇನ್ಕ್ವೈರಿ ಜಿಮೇಲ್ ಕೂಡ ಹಾಕಿರಿ. ಇದರಿಂದ ನಿಮ್ಮ ಮೊನಿಟೈಸ್ ಆಗಲಿಕ್ಕೆ, ನಿಮ್ಮದು ಚಾನಲ್ಗೆ ಮೊನಿಟೈಸ್ ಆಗಲಿಕ್ಕೆ ಭಾಳಷ್ಟು ನಿಮಗೆ ಬೆನಿಫಿಟ್ ಸಿಗ್ತೈತಿ. ಯಾಕಂದರೆ ನೀವು ಬೇರೆ ಬೇರೆ ಚಾನಲ್ ಮ್ಯಾಗು ನಿಮ್ಮದು ಅಥಾರಿಟಿ ಇದೆ, ನಿಮ್ಮದು ಫೇಸ್ ವ್ಯಾಲ್ಯೂ ಇದೆ ಅಂತ ಆ ಯೂಟ್ಯೂಬ್ದ ಅಲ್ಗೋರಿದಮ್ಗೆ, ಯೂಟ್ಯೂಬ್ ಟೀಮ್ಗೆ ತಿಳಿತೈತಿ. ಕಂಪಲ್ಸರಿ ಮಾಡಲೇಬೇಕು. ಮತ್ತು ಹ್ಞೂ ಮತ್ತು ದಡ ಇಷ್ಟು ತುಂಬಿ ಹ್ಯಾಶ್ಟ್ಯಾಗ್ಗಳನ್ನು ಬಳಸಬೇಡ್ರಿ. ಕೆಳಗಡೆ ಡಿಸ್ಕ್ರಿಪ್ಷನ್ಯಾಗ ಅಬೌಟ್ ಸೆಕ್ಷನ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಡಿಸ್ಕ್ಲೇಮರ್ ಹಾಕಿರಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದ ಹ್ಯಾಂಡಲ್ಗಳು ಹಾಕಿರಿ. ಅಷ್ಟೇ, ನೀಟ್ ಆ್ಯಂಡ್ ಕ್ಲೀನಾಗಿ ಇರಬೇಕು. ಅದು ಇಷ್ಟೇ ಮಾಡ್ಕೊರಿ, ನಿಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಇಷ್ಟೆಲ್ಲ ಕಮೆಂಟ್ಗಳು ಇವತ್ತು ಬಂದಿದ್ದವು. ಈ ಎಲ್ಲ ಕಮೆಂಟ್ಗೆ ರಿಪ್ಲೈ ಕೊಡುವ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ನಿಮಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ನಿಮಗೆ ಯಾವ ಕ್ವಶನ್ ಮೇಲೆ ನಾವು ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ. ಮತ್ತು ನಾಳೆ ಮತ್ತು ರಾತ್ರಿ 9 ಗಂಟೆಗೆ ತನಕ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೆ ಸಪೋರ್ಟ್ ಆಗಲಿ ಅಂತ ಈ ನಿಮ್ಮ ಚಾನಲ್ ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತಿರ್ತಿ. ಅದಕ್ಕೆ ಶಿವನ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.